ನಮಸ್ಕಾರ ಎಲ್ಲರಿಗೂ. ವರ್ಷ ಅಡುಗೆ ಮನೆಗೆ ಸ್ವಾಗತ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಸಂಕ್ರಾಂತಿಯಲ್ಲಿ ಮಾಡುವ ಸ್ಪೆಷಲ್ ಎಳ್ಳು ಹೋಳಿಗೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮಾಡಲು 1 ಬಟ್ಲು ಮೈದಾ ಹಿಟ್ಟು, 3/4 ಬಟ್ಲದಷ್ಟು ರವೆ, ಬಿಳಿ ರವೆ ಅಥವಾ ಸೂಜಿ ರವೆ ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ, ಕಪ್ಪು ಬೆಲ್ಲ. ನಾವು ಇಲ್ಲಿ ಕಪ್ಪು ಬೆಲ್ಲ ತೊಗೊಂಡಿದ್ದೇವೆ, ನೀವು ಯಾವುದಾದ್ರೂ ಬೆಲ್ಲ ತೊಗೋಬೋದು. ಮತ್ತು ಸ್ವಲ್ಪ ಹೋಳ್ಗೆ ಹಚ್ಚಾಕ್ರಿ ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೇವೆ. ನೀವು ಅಕ್ಕಿ ಹಿಟ್ಟಾದರೂ ತೊಗೋಬೋದು, ಇಲ್ಲ ಮೈದಾ ಹಿಟ್ಟಾದರೂ ತೊಗೋಬೋದು. ಅಕ್ಕಿ ಹಿಟ್ಟು ಹಚ್ಚಿದರೆ ಸ್ವಲ್ಪ ಹೋಳಿಗೆ ಕ್ರಿಸ್ಪಿಯಾಗಿ ಬರ್ತವೆ. 3/4 ಬಟ್ಲಷ್ಟು ಎಳ್ಳು ತೊಗೊಂಡಿದ್ದೇವೆ. ಎಳ್ಳು ಮತ್ತು ಬೆಲ್ಲನ ಸಮ ಪ್ರಮಾಣದಲ್ಲಾದರೂ ತೊಗೋಬೋದು, ಸ್ವಲ್ಪ ಇಲ್ಲ ಕಮ್ಮಿ ಆದರೂ ತೊಗೋಬೋದು. ನಿಮಗೆ ಸಿಹಿ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಮೈದಾ ರವೆ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪವೇ ನೀರು ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಆ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ. ನಾದಿಕೊಂಡು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡೋದು. ರವೆ ಹಾಕಿರ್ತೀವಲ್ಲ, ಆದ ಕಾರಣದಿಂದ ಅರ್ಧ ಗಂಟೆ ಎಷ್ಟು ಚೆನ್ನಾಗಿ ನೆನೀತೈತಿ ಅಷ್ಟು ಚೆನ್ನಾಗಿ ಕಣಕ ಬರ್ತೈತಿ. ಅರ್ಧ ಗಂಟೆ ಬಿಟ್ಟ ನಂತರ ಹಿಟ್ಟನ್ನು ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಂಡು ಈ ರೀತಿ ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ಕೋಬೇಕು. ಕಟ್ ಮಾಡ್ಕೋಬೇಕು. ಮತ್ತು ನಂತರ ಈಗ ಎಳ್ಳನ್ನು ಹಾಕಿ ಕಾದ ಹಂಚಿಗೆ ಎಳ್ಳನ್ನು ಹಾಕಿ ಎಳ್ಳನ್ನು ಚೆನ್ನಾಗಿ ಹುರ್ಕೋಬೇಕು. ಎಳ್ಳು ಹಸಿ ಬಿಸಿಯಾಗಿ ಹುರಿಬಾರ್ದು ಮತ್ತು ಎಳ್ಳು ಹೊತ್ತೂಬಾರ್ದು, ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಜೋರು ಇಡಬಾರ್ದು ಫ್ಲೇಮ್, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಳ್ಳು ಚಟಪಟ ಅಂತ ಸಿಡಿಯೋವರೆಗೆ ಚೆನ್ನಾಗಿ ಹುರ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಎಳ್ಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ ಈ ರೀತಿಯಾಗಿ ಒಂದು ಕರ್ಚಿಗೆ ಅಥವಾ ಚುಚುಕದ ಸಹಾಯದಿಂದ ಆ ಕಡೆ ಈ ಕಡೆ ಮಾಡ್ಕೊತ ಸರಿಯಾಗಿ ಹೊತ್ತದ ಹಾಗೆ ಮಾಡ್ಕೋಬೇಕು. ನೋಡಿ ಈ ರೀತಿ ಚಟಪಟ ಅಂತ ಸಿಡಿವರೆಗೂ ಹುರ್ಕೋಬೇಕು. ಹುರಿದ ನಂತರ ಇದನ್ನು ಒಂದು ತಟ್ಟೆಗೆ ಹಾಕ್ಕೋಬೇಕು. ಅದು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ ನಂತರ ಇವನ್ನು ಒಂದು ಜಾರಿಗೆ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ರುಬ್ಕೋಬೇಕು. ಈ ರೀತಿಯಾಗಿ ಪೂರ್ತಿ ನುಣ್ಣಗೆ ರುಬ್ಕೋಬಾರ್ದು, ಈ ರೀತಿಯಾಗಿ ತರಿಯಾಗಿ ಇರಬೇಕು. ಈಗ ಇದನ್ನು ಒಂದು ತಟ್ಟೆಗೆ ಹಾಕಿ ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕಬೇಕು. ಅಂದರೆ ಉಗುರು ಬೆಚ್ಚಗಿನ ನೀರು ಸ್ವಲ್ಪವೇ ಹಾಕಬೇಕು. ಹಾಕಿ ಇದನ್ನು ಹೂರಣ ಮಾಡ್ಕೋಬೇಕು. ಅಂದರೆ ಕಣಕ ತುಂಬ ಅನುಕೂಲ ಆಗುತ್ತೆ. ಸ್ವಲ್ಪವೇ ನೀರು ಹಾಕಿ ಚೆನ್ನಾಗಿ ನಾದ್ಕೊಂಡು ಈ ರೀತಿಯಾಗಿ ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ಕೋಬೇಕು. ಉಂಡೆ ಮಾಡ್ಕೊಂಡ ನಂತರ ಅಗಳೆ ಮಾಡಿದಾಯ್ತ ಕಣಕವನ್ನು ತೊಗೊಂಡು ಈ ಕಣಕವನ್ನು ಸ್ವಲ್ಪ ಅಕ್ಕಿ ಹಿಟ್ಟಿನಲ್ಲಿ ಹತ್ತಬೇಕು. ಅದ್ದಿ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೋಬೇಕು. ಒಂದು ಪೂರಿ ಗಾತ್ರದಂತ ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ಈಗ ಮಾಡಿರುವಂಥ ಉಂಡೆಯನ್ನು ಇದರಲ್ಲಿ ಇಡಬೇಕು. ಎಳ್ಳಿನ ಉಂಡೆಯನ್ನು ಇಟ್ಟು ಈ ರೀತಿಯಾಗಿ ಫಿಲಪ್ ಮಾಡ್ಕೋಬೇಕು. ಇದನ್ನು ಮನೆ ಮೇಲೆ ಇಟ್ಟಾದರೂ ಮಾಡ್ಕೋಬೋದು, ಇಲ್ಲ ಅಥವಾ ಕೈಯಲ್ಲೇ ಮಾಡೋದಾದರೂ ಮಾಡ್ಬೋದು. ಈಗ ಎಕ್ಸ್ಟ್ರಾ ಇರುವ ಕಣಕವನ್ನು ತೆಗೆದು ಈಗ ಇದನ್ನು ಮತ್ತೆ ಅಕ್ಕಿ ಹಿಟ್ಟಿನಲ್ಲಿ ಅದ್ದಿ ಹೀಗೆ ಚೆನ್ನಾಗಿ ಲಟ್ಟಿಸ್ಕೋಬೇಕು. ರೌಂಡಾಗಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಲಟ್ಟಿಸ್ಕೋಬೋದು. ಲಟ್ಟಿಸ್ಕೊಂಡ ನಂತರ ಕಾದ ಹಂಚಿನಲ್ಲಿ ಹಾಕಿ 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಫ್ಲೇಮನ್ನು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕು. ಈಗ ನೋಡಿ ರುಚಿಕರವಾದ ಸ್ವಾದಿಷ್ಟಕರವಾದ ಆರೋಗ್ಯಯುತವಾದ ಎಳ್ಳಿನ ಹೋಳಿಗೆ ರೆಡಿ. ನೀವು ಮಾಡಿ ಹೇಗೆ ಬಂತಂತ ಕಮೆಂಟ್ ಬಾಕ್ಸಲ್ಲಿ